ಕೇಂದ್ರ ಬಜೆಟ್ಗೆ ಬಿಜೆಪಿ ನಾಯಕರಿಂದ ಬಹುಪರಾಕ್ ಬಂದಿದೆ. ವಿತ್ತ ಸಚಿವರು ಮಂಡಿಸಿರುವಂತಹ ಬಜೆಟ್ ಜನಹಿತದ ಬಜೆಟ್ ಅಂತ ಹೇಳಿದ್ದಾರೆ. ಕೇಂದ್ರ ಬಜೆಟ್ ವಿಚಾರವಾಗಿ ಬಿಜೆಪಿ ನಾಯಕರಿಂದ ಬಹುಪರಾಕ್. ವಿತ್ತ ಸಚಿವರು ಮಂಡಿಸಿರುವಂತಹ ಇವತ್ತಿನ ಬಜೆಟ್ ಏನಿದೆಯಲ್ಲ, ಇದು ಜನಹಿತದ ಬಜೆಟ್ ಅಂತ ಹೇಳಿದ್ದಾರೆ. ರಾಜ್ಯದ ಬಜೆಟ್ಗೆ ಹೋಲಿಸಿದ್ರೆ ಇದು ಹೊರೆ ರಹಿತ ಬಜೆಟ್ ಅಂದಿದ್ದಾರೆ ಬಿಜೆಪಿ ನಾಯಕರು. ಕೈಗಾರಿಕೆ ಇರಬಹುದು, ಶಿಕ್ಷಣ ಇರಬಹುದು, ಇದಕ್ಕೆಲ್ಲ ಒತ್ತು ನೀಡಿದ್ದಾರಲ್ಲ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಇನ್ನು ಇದು ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂತಹ ಬಜೆಟ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ನಲ್ಲೇ ಇದೆ ಬಜೆಟ್ ಅಲ್ಲಿ ಅಂತ. ರೈತರ ಆದಾಯ ದ್ವಿಗುಣಗೊಳಿಸುವುದಕ್ಕೆ ಒತ್ತು ನೀಡಲಾಗಿದೆ. ಸಬ್ಕಾ ವಿಕಾಸ್ ಹೊಂದಿದೆ ಈ ಬಜೆಟ್ ಅಂದಿದ್ದಾರೆ. ಹೀಗಂತ ಹೇಳಿದವರು ವಿಜಯೇಂದ್ರ, ರಾಘವೇಂದ್ರ ಎಲ್ಲರೂ ಕೂಡ ಒಳ್ಳೆ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಈ ಬಜೆಟ್ ಬಗ್ಗೆ ಬಿಜೆಪಿ ನಾಯಕರು. ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿರುವಂತೆ, ಜೊತೆಗೆ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರು ಹೇಳಿರುವಂತೆ, ಇನ್ನು ಸಂಸದ ಬಿ ವೈ ರಾಘವೇಂದ್ರ ಅವರು ಕೂಡ ಇದು ಎಲ್ಲರ ವಿಕಾಸಕ್ಕಾಗಿ ಇರುವಂತಹ ಬಜೆಟ್, ಹೊರೆ ರಹಿತ ಬಜೆಟ್ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಬ್ಕಾ ವಿಕಾಸ್ ಈ ಬಜೆಟ್ ನಲ್ಲಿ ಇದೆ. ರೈತರ ಆದಾಯ ದ್ವಿಗುಣಗೊಳಿಸುವುದಕ್ಕೆ ಈ ಬಜೆಟ್ ನಲ್ಲಿ ಒತ್ತು ಕೊಡಲಾಗಿದೆ. ಬಜೆಟ್ 26-27 ನಿರ್ಮಲಾ ಸೀತಾರಾಮ್ ಅವರ 9ನೇ ಕೇಂದ್ರದ ಬಜೆಟ್ ಅನ್ನ ಮಂಡಿಸಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಇದು ಜನಪ್ರಿಯತೆಗಿಂತ ಜನಹಿತದ ಬಜೆಟ್. ಇದು ಜನರ ಬದುಕಿನ ದಿನನಿತ್ಯದ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ. ವಿಶೇಷವಾಗಿ ಕೈಗಾರಿಕೆಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ, ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮಹಿಳೆಯರು, ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡುವಂತದಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ಕೇಂದ್ರ ಸರ್ಕಾರನೇ ಮುಂದೆ ಬಂದಿರೋದು ಇದು ಮೊದಲ ಬಾರಿ ಅಂತ ನನ್ಗನ್ಸುತ್ತೆ. 26 ಕೂಡ ಈ ಬಜೆಟ್ ಅನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿರುವಂತಹ 9ನೇ ಬಜೆಟ್, ನಾವು ಕೂಡ ಇದನ್ನ ಬಹಳ ಸಂತೋಷದಿಂದ ಸ್ವಾಗತ ಮಾಡ್ತಾ ಇದ್ದೇವೆ. ಒಬ್ಬರು ಕೂಡ ಈ ಬಜೆಟ್ ಅನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿರುವಂತಹ 9ನೇ ಬಜೆಟ್, ನಾವು ಕೂಡ ಇದನ್ನ ಬಹಳ ಸಂತೋಷದಿಂದ ಸ್ವಾಗತ ಮಾಡ್ತಾ ಇದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಕೃಷಿಗೆ ಇನ್ನೂ ಹೆಚ್ಚಿನ ಒಂದು ಒತ್ತನ್ನು ಕೊಡುವಂತ ದಿಕ್ಕಿನಲ್ಲಿ, ಕೃಷಿ ಉತ್ಪಾದನೆಗೆ ಇನ್ನೂ ಹೆಚ್ಚಿನ ಒಂದು ಒತ್ತನ್ನು ಕೊಡುವಂತ ದಿಕ್ಕಿನಲ್ಲಿ ಈ ಬಜೆಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಸೆಮಿ ಕಂಡಕ್ಟರ್ ವಿಚಾರದಲ್ಲಿ ಇರ್ಬೋದು, ವಿಶೇಷವಾಗಿ ಹೆಲ್ತ್ ಅಂಡ್ ಎಜುಕೇಶನ್ಗೆ ರಿಲೇಟೆಡ್, ಯಾಕಂದ್ರೆ ಒಂದು ಬಡತನದಲ್ಲಿರುವಂತ ಕುಟುಂಬಗಳಿಗೆ ಅವ್ರು ದುಡಿದಂತ ದುಡಿಮೆ ಪೂರ್ತಿ ಆರೋಗ್ಯ ಕ್ಷೇತ್ರಕ್ಕೆ ಖರ್ಚು ಮಾಡಬೇಕಾಗಿತ್ತು. ಮತ್ತೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನ ಕೊಡುವಂತ ದಿಕ್ಕಿನಲ್ಲೂ ಕೂಡ ಈ ಬಜೆಟ್ ಅತ್ಯಂತ ಒಂದು ಆಶಾದಾಯಕವಾಗಿದೆ. ಮೇಜರ್ ಒಂದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳೇನಿದೆ, ಆ ಒಂದು ಡ್ರಗ್ಸ್ ಗಳಿಗೆ ವಿಚಾರದಲ್ಲಿ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡುವಂತ ಮುಖಾಂತರ ಇರ್ಬೋದು. ಈ ರೀತಿ ಒಂದು ಸರ್ವೇ ಸಾಮಾನ್ಯ ಎಲ್ಲ ಜನರಿಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ನಾವೇನ್ ಹೇಳ್ತೀವಿ, ಆ ರೀತಿ ಸರ್ವ ಜನಾಂಗರಿಗೆ ಒಂದು ಸ್ಪಂದನೆ ಕೊಡುವಂತ ಒಂದು ಪವಿತ್ರವಾದಂತ ಒಂದು ಬಜೆಟ್ ಅನ್ನ ಗೌರವಾನ್ವಿತ ಮೋದಿಜಿ ಅವರೊಂದು ಸರ್ಕಾರ ಕೊಟ್ಟಿದೆ ಅಂತೇಳಿ ಅತ್ಯಂತ